ಮತ್ತೆ ಇಲ್ಲಿ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಂದರೆ ನಾವು ಇವಾಗ ಸಿ ಪಿ ಯೋಗೇಶ್ವರು ಒಳ್ಳೆ ವ್ಯಕ್ತಿಯವರು, ಒಳ್ಳೆ ಸೆಕ್ಯುಲರ್ ಲೀಡರ್ ಅವರು, ಎಲ್ಲರೂ ಕರ್ಕೊಂಡು ಹೋಗೋದು. ಅದಕ್ಕೆ ಜನ ಏನು ತೀರ್ಮಾನ ಮಾಡೋರೆ, ತಿರ್ಗಾ ಮತ್ತೆ ಇಲ್ಲಿ ಕಾಂಗ್ರೆಸ್ ತಗೊಂಡು ಬರಬೇಕು. ಕಾಂಗ್ರೆಸ್ ಬಂದರೆ ಇವಾಗ ಚನ್ನಪಟ್ಟಣ ಡೆವಲಪ್ಮೆಂಟ್ ಆಗುತ್ತೆ, ಚನ್ನಪಟ್ಟಣ ಅಭಿವೃದ್ಧಿ ಕೆಲಸ ಆಗುತ್ತೆ. ಆವಾಗಲೇ ಫಂಡು ನಾವು ಡಿ ಕೆ ಶಿವಕುಮಾರ್ ಇರಲಿ, ಡಿ ಕೆ ಸುರೇಶ್ ಇರಲಿ, ನಮ್ಮ ರಘುನಂದನ್ ರಾಮಣ್ಣ ಇರಲಿ, ಇವಾಗ ಚನ್ನಪಟ್ಟಣದಲ್ಲಿ ಭಾಳ ಕೆಲಸ ಮಾಡವ್ರೆ. 10 ಹೆಚ್ಚು ಫಂಡ್ ತೊಗೊಂಡು ಬಂದವ್ರೆ. ಇವಾಗ ನಮ್ಮ ಚನ್ನಪಟ್ಟಣದಲ್ಲಿ ಕ್ಯಾಂಡಿಡೇಟ್ ಇರಲಿಲ್ಲ, ಮತ್ತೆ ಅವರು 5,000 ಕೋಟಿ ಇಲ್ಲಿ 500 ಕೋಟಿ ತೊಗೊಂಡು ಬಂದವ್ರೆ. ಇಲ್ಲಿ ಇವಾಗ ಇಲ್ಲೇ ಸ್ಟೇಡಿಯಂ ಆಗ್ತಾಯಿದೆ, ಮತ್ತು ಅಲ್ಲೊಂದು ಗ್ರೌಂಡ್ ಆಗ್ತಾಯಿದೆ. ಡಿ ಕೆ ಸುರೇಶ್ ಸಾಹೇಬರು ಎಲ್ಲ ಕಡೆ ವಾರ್ಡಲ್ಲಿ ಎಲ್ಲ ವಾಟ್ರ್ ಫಿಲ್ಟರ್ ಹಾಕವ್ರೆ. ಮತ್ತು ಡಿ ಕೆ ಶಿವಕುಮಾರ್ ಇರುವಾಗ ಎಲ್ಲ ಹಳ್ಳಿ ಕಡೆ ಒಂದೊಂದು ಹಳ್ಳಿಗೆ ಒಂದೊಂದು ಟ್ರಾನ್ಸ್ಫಾರ್ಮರ್ ಹಾಕವ್ರೆ. ಭಾಳ ಕೆಲಸ ಆಗಿದೆ ಕಾಂಗ್ರೆಸ್ಸಲ್ಲಿ. ಅದಕ್ಕೆ ಜನ ತೀರ್ಮಾನ ಏನು ಮಾಡೋರೆ, ಇವಾಗ ಕಾಂಗ್ರೆಸ್ ಸರ್ಕಾರ ಬಂದರೆ ಇವಾಗ ಎಲ್ಲರ ಜನಗ ಅನುಕೂಲ ಆಗುತ್ತೆ. ಮತ್ತು ಇವಾಗ ಬ್ಯಾಂಗ್ಳೂರು ಸೌತು ಮಾಡೋರೆ ಇವಾಗ ಚನ್ನಪಟ್ಟಣ. ನಾವು ಅದೇ ಹೇಳೋದು, ಎಲ್ಲ ಜನ ಕಾಂಗ್ರೆಸ್ಗೆ ಓಟ್ ಹಾಕಿ ಮತ್ತೆ ಸಿ ಪಿ ಯೋಗೇಶ್ವರ್ಗೆ ಗೆಲ್ಕೊಂಡು ಬರ್ತಾರೆ. ವೋಟಿಂಗ್ ಆಯಿತು, ದುಡ್ಡು ತೊಗೊಂಡು ವೋಟ್ ಮಾಡಿದ್ದಾರೆ. ಏನು ನಿರೀಕ್ಷೆ ಮಾಡ್ತೀರಿ? ಏನು ಆಗಬೇಕಿನ್ನು ನಿಮ್ಮ ಕೆಲಸ ಇಲ್ಲಿ? ನಮ್ಮ ಕೆಲಸ ಆವಾಗಲೇ ಶುರುವಾಗ್ಬಿಟ್ಟಿದೆ. ಆವಾಗಲೇ ಎಲ್ಲ ವಾರ್ಡಲ್ಲಿ ಒಂದೊಂದು 2 ಕೋಟಿ 3 ಕೋಟಿ ಬಂದುಬಿಟ್ಟಿದೆ. ಆದರೆ ಇವಾಗ ದುಡ್ಡು ಕೊಟ್ಟವರು ಕೆಲಸ ಮಾಡ್ತಾರಾ ಅಂತ, ದುಡ್ಡು ಕೊಟ್ಟು ವೋಟಿಂಗ್ ಮಾಡಿಸ್ಕೊಂಡವ್ರು ಕೆಲಸ ಮಾಡ್ತಾರಾ ಅಂತ. ದುಡ್ಡು ಯಾರು ದುಡ್ಡು ಮುಖ ನೋಡಲಿಲ್ಲ, ಇವಾಗ ಇರೋದು ಏನಂದರೆ, ಜನ ಕಾಂಗ್ರೆಸ್ ಬಂದರೆ ಇವಾಗ ಸ್ಟೇಟಲ್ಲಿ ಕಾಂಗ್ರೆಸ್ ಇದೆ, ಅಭಿವೃದ್ಧಿ ಕೆಲಸ ಆಗುತ್ತೆ. ಜನ ಅದು ಮೈಂಡಲ್ಲಿ ಇದ್ದಾರೆ. ಜನ ಕೆಲಸ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡೇ ಮಾಡ್ತಾರೆ ಕೆಲಸ. ಇಲ್ಲಿ ಇವಾಗ ಸಿ ಪಿ ಯೋಗೇಶ್ವರ್ ಬಂದರೆ ಕೆಲಸ ಆಗುತ್ತೆ. ಏನು ಗೊತ್ತಾ ಅಂದರೆ ಸರ್, ನೀವು ದುಡ್ಡು ಅಂತೀರಾ. ಎಲೆಕ್ಷನ್ ಒಂದು ಮಳೆ ಇದ್ದಂಗೆ, ಮಳೇಲಿ ಯಾವಾಗಲೂ ನೀರು ಬಿಡ್ತದೆ. ಈ ಆನೆಕಲ್ ಬರ್ತದೆ ನೋಡಿ, ಯಾವಾಗಲೂ ಒಂದ್ಸಲಿ ಬೀಳೋದು, ಅದು ಬಿಡ್ತಾರ ಜನ ಆಯ್ದೇ ಆಯ್ತಾರೆ. ಅದೇ ನೀವು ಹೇಳ್ದಂಗೆ ಕರೆಕ್ಟಾಗಿದೆ. ದುಡ್ಡು ತೊಗೊಳ್ಳೋದು ತಪ್ಪ ಸರಿನಾ ಸರ್? ದುಡ್ಡು ತೊಗೊಳೋದು ತಪ್ಪು ಸರಿ ಅಂತ ಮಾತು ಬರಲ್ಲ. ಈಗ ನೀವು ತಾಲೂಕು ಆಫೀಸಲ್ಲಿ ಹೋಗಿ ನಾಮಿನೇಷನ್ ಮಾಡೋಕ್ಕೂ ಅಲ್ಲೂ ದುಡ್ಡು ಕೊಡಬೇಕು. ಈಗ ಜನಾಗೊಂದು ಆಸೆ, ಏನೋ ಒಂದು 2,000 ಕೊಡ್ತಾರೆ ಅಂತ. ಅವರು 2,000 ಕೊಟ್ಟೆ, ಅವರು 3,000 ಕೊಟ್ಟವ್ರೆ, ಅವರು ಬೆಳ್ಳಿ ಕೊಟ್ಟವ್ರೆ, ಇವರು ಬೆಳ್ಳಿ ಕೊಟ್ಟವ್ರೆ. ಅದೊಂದು ಕಾಮನ್ನು. ಅಂದರೆ ಮೇನ್ ಏನಂದರೆ, ಈ ಪರ್ಪಸ್ ಏನಂದರೆ, ಒಳ್ಳೆ ಎಜುಕೇಟೆಡ್ಡು, ಒಳ್ಳೆ ಇದಿರಬೇಕು, ಸಮಾಜದಲ್ಲಿ ಕಾಲೇಜ್ ತರಬೇಕು, ಅದು ತರಬೇಕು, ಇದು ತರಬೇಕು. ಈಗ ಹೊಸ ಏರ್ಪೋರ್ಟ್ ಕಟ್ತಾರೆ ಅಂತ ಹೇಳೋರು ಡೊಮೆಸ್ಟಿಕ್. ಏನು ಮಾತು ಕೊಟ್ಟವ್ರೆ ಅದು ಕಟ್ಟರು, ನೆಕ್ಸ್ಟು ದುಡ್ಡು ಕೊಟ್ಟಿಲ್ಲ ಅಂದ್ರೂ ಕೆಲಸ ಆಗ್ಬೋದು. ನಾವು ನೆಕ್ಸ್ಟ್ ತಿರ್ಗಾ ಯೋಗೇಶ್ ಗೆಲ್ಸ್ಬೋದು. ಈಗ 2 ವರ್ಷ 3 ವರ್ಷ ಎಲೆಕ್ಷನ್ ಬಿಟ್ಟರೆ ತಿರ್ಗಾ ಇವ್ರು ಒಳ್ಳೆ ಕೆಲಸ ಮಾಡಿದ್ರೆ ತಿರ್ಗಾ ನಾವು ದುಡ್ಡು ತೊಗೊಂಡಿಲ್ಲ ಅಂದ್ರೂ, ದುಡ್ಡು ತೊಗೊಂಡ್ರು ಲೀಡಿಂಗಿಂದ ಗೆಲ್ಸ್ಬೋದು. ತಿರ್ಗಾ ಯೋಗೇಶ್ವರ್ ಗೆಲ್ಸ್ಬೋದು. ಈಗ ಸದ್ಯಕ್ಕೆ ನಿಖಿಲ್ ಬಂದ್ರೂ, ನಿಖಿಲ್ ಕೆಲಸ ಮಾಡಿದ್ರೆ ನಾವು ನೆಕ್ಸ್ಟು ಈಗ ಯೋಗೇಶ್ ಫಾಲೋಯಿಂಗು. ನಿಖಿಲ್ ಬಂದ್ರೂ ನಿಖಿಲ್ ಒಳ್ಳೆ ಕೆಲಸ ಮಾಡಿಕೊಟ್ರೆ ನೆಕ್ಸ್ಟ್ ನಿಖಿಲ್ಗೂ ಗೆಲ್ಸ್ಬೋದು. ಚೇಂಜ್ ಆಗ್ತಿರ್ತದೆ, ಅದೇನಿಲ್ಲ, ಸಮಸ್ಯೆ ಏನಿಲ್ಲ. ಈ ಎಲೆಕ್ಷನ್ ಅಂತೂ ಅಭಿವೃದ್ಧಿ ಹೆಸರಲ್ಲಿ ನಡೆದಿಲ್ಲ, ದುಡ್ಡಿನಿಂದನೇ ನಡೆದಿದೆ. ಖಂಡಿತ ದುಡ್ಡಿನ ನಡೆದಿಲ್ಲ. ಈ ಎಲೆಕ್ಷನ್ ದುಡ್ಡಿನ ನಡೆದಿಲ್ಲ. ಅದೇನೋ ಕ್ರೇಜ್ಗೋಸ್ಕರ ಕೊಟ್ಟವ್ರು ಅನಿಸುತ್ತೆ. ಈಗ ಎಷ್ಟೋ, ಈಗ ನಾನು ಎಜುಕೇಟೆಡು, ನಾನು ದುಡ್ಡು ತೊಗೊಂಡಿಲ್ಲ, ಕೊಟ್ಟರು ಬಡವ್ರಿಗೆ ಹಿಂಗೆ ವಾಪಸ್ ಕೊಟ್ಬಿಟ್ಟಿದ್ವಿ. ಈಗ ಏನಿದ್ರು ನೋಡೋಣ ಏನಿರ್ತದೆ. ಏನೋ ಲೀಡ್ ಒಂದು 1,000 2,000 ಲೀಡಲ್ಲೇ ಬರೋದು. 10,000 ಅಂತೂ ಖಂಡಿತ ಬರೋದೇ ಇಲ್ಲ. 10,000 ಅಂತೂ ಟಕ್ ಆಫರ್ ಇದೆ. 1,000 2,000 ಅಷ್ಟೇ ಬರ್ಕೊಬಿಡಿ. ಟೈಮಿಂಗು ನ್ಯೂಸ್ ಬರ್ಕೊಬಿಡಿ. 1,000 5,000 ಒಳಗೆ ಅಷ್ಟೇ ಲೀಡಿಂಗು, ಏನು ಜಾಸ್ತಿ ಏನು ಬರೋಲ್ಲ. ನೋಡೋಣ. ನಾವು ಇಬ್ರಿಗೂ ಗೆಲ್ಸಕ್ಕೆ, ನಾನು ನಮ್ಮ ಮನೆಯಲ್ಲೂ JDS ಮುಖಾಂತರ ಅವರೇ, ಕಾಂಗ್ರೆಸ್ ಮುಖಾಂತರ ಅವರೇ, ಹೇಳೋಕ್ಕಾಗಲ್ಲ. ಯಾರಾದರೂ ಬರಲಿ, ಒಳ್ಳೆ ಕೆಲಸ ಮಾಡಲಿ, ತಿರ್ಗಾ 3 ವರ್ಷದಲ್ಲಿ ಈಗ ಇವ್ರು ಕೆಲಸ ಮಾಡಿದ್ರೆ ತಿರ್ಗಾ ನಾವು ಚೇಂಜ್ ಆಗ್ತೀವಿ. ಒಬ್ರಿಗೆ ಕಾಂಗ್ರೆಸ್ಗೆ ಹಿಡಿಯೋಕ್ಕಾಗಲ್ಲ, JDSಗೂ ಹಿಡಿಯೋಕ್ಕಾಗಲ್ಲ. ಯಾರು ಕೆಲಸ ಮಾಡ್ತಾರೆ ಅವ್ರ ಮುಂದೆ ಹೋಗ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.